ಕನ್ನಡದ ಸಿನಿಮಾದಲ್ಲಿ ಅದ್ರ ಜೊತೆಗೆ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತೀರಾ, ಬೆಳ್ಳಿ ಪರದೆಯಲ್ಲಿ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡ್ತೀರಾ. ಹೆಂಗ್ ಸಾಧ್ಯ ನಿಮ್ಗದು ಅಂತ? ಏನ್ ನಿಮ್ ಸಕ್ಸಸ್ ಮಂತ್ರ? ಸಕ್ಸಸ್ ಮಂತ್ರ ಏನಿಲ್ಲ. ನನಗೆ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಒಂದು ನನಗೆ ಒಂದು ಖುಷಿ ಕೊಡುತ್ತೆ ಈ ಕ್ಯಾರೆಕ್ಟರ್ ಅಂದಾಗ ನಾನು ಖಂಡಿತವಾಗ್ಲೂ ಅದನ್ನ ಮಾಡಕ್ ಇಷ್ಟಪಡ್ತೀನಿ. ಕಿರುತೆರೆ ಆಗ್ಲಿ ಅಥವಾ ಬೆಳ್ಳಿ ತೆರೆ ಆಗ್ಲಿ, ಎರಡರಲ್ಲೂ ನನಗೆ ಇಷ್ಟಪಟ್ಟು ಕೆಲವೊಂದು ಕ್ಯಾರೆಕ್ಟರ್ ಬಂದಾಗ್ಲೇ ನಾನು ಅದನ್ನ ಮಾಡ್ಕೊಂಡು ಹೋಗಿದ್ದು. ಸೊ ಅದನ್ನ ಖುಷಿ ಪಟ್ಟು ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಒಳ್ಳೆ ಒಂದು ಪ್ರತಿಫಲ ಕಂಡೇ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಸಕ್ಸಸ್ ಮಂತ್ರ ಅಂತ ಹೇಳ್ಬೋದು. ನಂದೊಂದು ಕ್ವಶನ್ ಇದೆ, ಕಿರುತೆರೆಗೂ ಮತ್ತೆ ಹಿರಿತೆರೆಗೂ ಏನ್ ಡಿಫ್ರೆನ್ಸ್? ಅದ್ರ ಜೊತೆಗೆ ಸ್ಯಾಂಡಲ್ವುಡ್ಗೂ ಪ್ಯಾನ್ ಇಂಡಿಯಾಗೂ ಏನ್ ಡಿಫ್ರೆನ್ಸಸ್ ಇದೆ ಅಂತ? ಕಿರುತೆರೆ ಬೆಳ್ಳಿ ತೆರೆಗೆ ಮೇನ್ ಡಿಫ್ರೆನ್ಸ್ ಏನಂದ್ರೆ, ಕಿರುತೆರೆಯಲ್ಲಿ ನಾವು ಬಹಳಷ್ಟು ಸೀನ್ಗಳು ಒಂದೇ ದಿನ ಶೂಟ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 2-3 ಎಪಿಸೋಡ್ ವರ್ಗೂ ಕೆಲವೊಂದ್ಸಲ ಒಟ್ಟಿಗೆ ಮಾಡ್ಬೇಕಾಗತ್ತೆ. ಡೈಲಾಗ್ಸ್ ಅವಾಗೇ ಸಿಗುತ್ತೆ, ಅದನ್ನ ನೋಡ್ಕೊಂಡು ಪಟ ಅಂತ ಮಾಡ್ಕೊಂಡು ಹೋಗ್ತೀವಿ. ಒಂದ್ ಕಡೆ ಅದು ಬೆಳ್ಳಿ ತೆರೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಮೆಮೊರಿ ಪವರ್ ಏನಿದೆ ಅದು ಬಹಳಷ್ಟು ಬೆಟರ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಮೇಜರ್ ಡಿಫ್ರೆನ್ಸ್ ನಾನು ನೋಡಿರೋದು. ಬೆಳ್ಳಿ ತೆರೆಗೆ ಬಂದಾಗ ಕೆಲವೊಂದು ಸೀನ್ಗಳು ಒಂದೇ ಸೀನ್ 2-3 ದಿನ ನಡೆಯುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಲ್ಲಿ ಇನ್ನೂ ಸ್ವಲ್ಪ ನಮಗೆ ಇನ್ವಾಲ್ವ್ ಆಗ ಜಾಸ್ತಿ ಟೈಮ್ ಸಿಗುತ್ತೆ. ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಅದನ್ನ ಪ್ಲೇ ಮಾಡೋಕೆ ಒಂದು ಬೇರೆ ಒಂದು ಸಿಗುತ್ತೆ. ಅಂಡ್ ಕಿರುತೆರೆಗೆ ಬಂದಾಗ ನಾವು ಒಂದೇ ಕ್ಯಾರೆಕ್ಟರ್ ಅಲ್ಲಿ ಸುಮಾರು ವರ್ಷ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಬೆಳ್ಳಿ ತೆರೆ ಅಂದಾಗ 2-3 ತಿಂಗಳಲ್ಲಿ ಹೊಸ ಕ್ಯಾರೆಕ್ಟರು, ಹೊಸ ಮನುಷ್ಯ, ಹೊಸ ಅನ್ನೋ ತರ ಆಗತ್ತೆ. ಅಂಡ್ ರೀಜನಲ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ನನಗ್ ಪರ್ಸನಲ್ ಆಗಿ ಅನ್ಸಿರೋದು ಭಾಷೆ ಒಂದೇ ಬಹಳಷ್ಟು ಡಿಫ್ರೆನ್ಸ್ ಬರೋದು ಅನ್ನೋ ಒಂದು ಆಮೇಲೆ ಮೇ ಬಿ ಬಡ್ಜೆಟ್ ಇದ್ರಲ್ಲಿ ನೋಡ್ಬೇಕಾದ್ರೂ ಕೂಡ ಒಂದ್ ಸ್ವಲ್ಪ ಡಿಫ್ರೆನ್ಸಸ್ ಬರುತ್ತೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂದಾಗ ಪ್ರತಿಯೊಬ್ಬರಿಗೂ ಅದು ಇಷ್ಟ ಆಗ್ಬೇಕು, ಅವ್ರವ್ರ ರೀಜನ್ಗೂ ಕೂಡ ಅದು ಸೆಟ್ ಆಗೋ ತರ ನಾವು ತೆಗಿಬೇಕಾಗತ್ತೆ. ಬರೀ ಒಂದೇ ಒಂದು ರೀಜನ್ಗೆ ಅರ್ಥ ಆಗುವಂತ ಸಿನಿಮಾ ತೆಗೆದಾಗ ಎಲ್ಲಾರ್ಗೂ ಅರ್ಥ ಆಗೋದು ಕಷ್ಟ, ಅಥವಾ ಎಲ್ಲಾರು ಅದನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗತ್ತೆ. ಸೊ ಅದೊಂದು ನಾನ್ ನೋಡಿರೋ ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಕಾಣೋದಕ್ಕೆ ಗಾಡ್ ಫಾದರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಂಡ್ ಗಾಡ್ ಫಾದರ್ ಇರ್ಬೇಕಾ ನಿಮ್ಮ ಪ್ರಕಾರ? ನನಗನ್ಸೋ ಹಾಗೆ ಬೇಕು. ಯಾಕಂದ್ರೆ ಈಗ ನಾವು ಹೊರಗಡೆಯಿಂದ ಬಂದಾಗ ನಮಗೆ ಗಾಡ್ ಫಾದರ್ ಅನ್ನೋಂತ ಒಂದು ಕಾನ್ಸೆಪ್ಟ್ ಇರಲ್ಲ. ಅಲ್ಲಿ ಯಾರನ್ನ ಹೋಗಿ ಕೇಳಬೇಕು, ಯಾರು ನಮಗೆ ಗೈಡ್ ಮಾಡ್ಬೇಕು ಅನ್ನೋ ಒಂದು ಇರಲ್ಲ. ಅದೇ ಕೆಲವೊಬ್ರು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋರಾಗಿದ್ರೆ ಅವ್ರಿಗೆ ಯಾರೋ ಒಬ್ರು ಗಾಡ್ ಫಾದರ್ ಇರ್ತಾರೆ, ಸಿನಿಮಾ ಮಾಡಿರೋರು, ಸಿನಿಮಾ ದಿಗ್ಗಜರು ಯಾರಾದ್ರೂ ಅವ್ರ ಹಿಂದೆ ಇರ್ತಾರೆ, ಹೇಳ್ಕೊಡ್ತಾರೆ ಈ ತರ ಸಿನಿಮಾ ಮಾಡು, ಈ ಸಿನಿಮಾ ಒಪ್ಕೋ, ಇವ್ರ ಜೊತೆ ಕೆಲಸ ಮಾಡು ಅನ್ನೋ ಒಂದು ಸಿಗುತ್ತೆ. ಬಟ್ ಹೊರಗಡೆಯಿಂದ ಬಂದವರಿಗೆ ಅದಿರಲ್ಲ. ನಾವಾಗೆ ಟ್ರೈ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ದಾರಿ ನಾವು ಹುಡುಕ್ತಾ ಹೋಗ್ಬೇಕು, ಕಷ್ಟ ಆಗತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಸಿನಿಮಾ ಆದ್ಮೇಲೆ ಯಾರಿಗೋ ಒಬ್ರಿಗೆ ನೀವು ಇಷ್ಟ ಆದ್ರಿ ಅಂದಾಗ ಅವರೇ ನಿಮ್ಗೆ ಗಾಡ್ ಫಾದರ್ ಆಗುವಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ನಿಮ್ಮ ಲೈಫ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಯಾರು ಗಾಡ್ ಫಾದರ್? ನನಗ್ ಪರ್ಸನಲ್ ಆಗಿ ಸುಕುಮಾರ್ ಸರ್ ನನಗೆ ಆ ಗಾಡ್ ಫಾದರ್ ಅಂತ ನನಗೆ ಅನ್ಸಿದ್ದು. ಯಾಕಂದ್ರೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ವಿಷಯದಲ್ಲಿ ಬಂದಾಗ. ಯಾವುದೇ ಸಿನಿಮಾ ಆಗ್ಲಿ ಅದು ಆಗಬೇಕಾದ್ರೆ ನಾವು ಆ ಸಿನಿಮಾ ಅನ್ನೋವರೆಗೂ ಮಾತ್ರ ಇರ್ತೀವಿ. ಅದಾದ್ಮೇಲೆ ಹೊಸ ಟೀಮ್, ಹೊಸ ಅಂತ ಹೋಗ್ತಾ ಇರ್ತೀವಿ. ಬಟ್ ಸುಕುಮಾರ್ ಸರ್ ನನಗೆ ಅದೊಂದು ಆಪರ್ಚುನಿಟಿ ಕೊಟ್ರು, ಇವತ್ತು ಕೂಡ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸೊ ಆ ಸಪೋರ್ಟ್ಗೋಸ್ಕರನಾದ್ರೂ ನಾನು ಅವ್ರನ್ನ ಆ ಸ್ಥಾನದಲ್ಲಿ ಇಡ್ತೀನಿ ಅಂತ ಹೇಳಿ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.